ಕಡೆಗೊಬ್ರು ಡಾಕ್ಟರ್ ಸಿಕ್ಕಿದ್ರು. ಫೈನಲಿ ಲೈಕ್ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಆ ಒಂದು ಪ್ರಾಬ್ಲಮಿಂದ ನನ್ನ ಕೈಯಲ್ಲಿರುವಂಥ ರಿಂಕಲ್ಸ್ ಆಗಿರ್ಬೋದು, ನನ್ನ ಕಿವಿಲಿ ಬಂದಂಥ ಒಂದು ಏನು ಅಲರ್ಜಿ ಆಗಿರ್ಬೋದು, ಎಲ್ಲನೂ ಕಂಟ್ರೋಲ್ ಆಗಿದೆ. ಐ ಆಮ್ ಲೈಕ್ ರಿಯಲಿ ಹ್ಯಾಪಿ. ಆ್ಯಂಡ್ ಅದು ಸ್ಕಿನ್ ಮೇಲೆ ಅಂದರೆ ಫೇಸ್ ಮೇಲೆ ಬೀಳ್ತಾ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಅದರಿಂದ ಫೇಸ್ ಡಲ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಫೇಸ್ ಕಪ್ ಕೂಡ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಸು ಸೋರಿಯಾಸಿಸ್ ಇರೋರಿಗೆ ಬಹುಶಃ ಗೊತ್ತಿರುತ್ತೆ, ಇಲ್ಲದೇ ಇರೋರಿಗೆ ಹೇಳ್ತಿರೋದು ನಾನು. ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಫೀಲ್ಡಲ್ಲಿ ಇರೋರಿಗೆ ಮೇಕಪ್ ಕಂಪಲ್ಸರಿ ಆ್ಯಂಡ್ ನಿನ್ನ ಗ್ಲಾಮರ್ ಕಂಪಲ್ಸರಿ. ನೀನು ಎಂಥ ಒಂದು ಆ್ಯಕ್ಟ್ ಮಾಡ್ತೀನಿ ಅಂದರೂ ನಿನ್ನ ಮುಖ ಒಂಚೂರು ಚೆನ್ನಾಗಿದ್ರೆ ಮಾತ್ರ ನಿನ್ನ ಎಕ್ಸ್ಪ್ರೆಷನ್ಸ್ ಏನು ಅಂತ ಕಾಣುತ್ತೆ. ಅದಕ್ಕೆ ಜನನೂ ಒಪ್ಕೋತಾರೆ, ಓಕೆ ಏನೋ ಮಾಡ್ತಿದ್ದಾರೆ ನೋಡಬೇಕು ಅಂತ ಒಂದು 2 ನಿಮಿಷನಾದರೂ ನಿಮ್ಮ ಮುಖ ನೋಡ್ತಾರೆ. ಸೊ ನನಗೆ ಆವಾಗ ನನಗೆ ಗ್ಲಾಮರಸ್ ವರ್ಲ್ಡ್ಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಆ ಒಂದು ರಿಸಲ್ಟ್ ಅಂದರೆ ಈಗ ಅಟ್ ಪ್ರೆಸೆಂಟ್ ನನಗೆ ಸಿಕ್ಕಿರೋಂಥ ಡಾಕ್ಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನನಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ದೀರಾ ಅಂದರೆ ಅವ್ರು ಏನು ಹೇಳಿದ್ರು ಗೊತ್ತಾ, ಕರೆಕ್ಟಾಗಿ ಹೇಳಿಬಿಟ್ರು ನನಗೆ. ಇದುವರೆಗೂ ಯಾವ ಡಾಕ್ಟ್ರು ಹೇಳಿಲ್ಲ ನನಗೆ, ಇದು ಸೋರಿಯಾಸಿಸ್ ಮೇಡಮ್, ಇದು ಆ್ಯಕ್ಚುಲಿ ಕ್ಯೂರ್ ಆಗಲ್ಲ, ಪಕ್ಕ ಏನು ಮಾಡಿದ್ರೂ ಆಗಲ್ಲ ನಿಮಗೆ, ಯಾಕೆಂದರೆ ಆಲ್ರೆಡಿ ನೀವು ತುಂಬ ಪ್ರಯತ್ನ ಮಾಡಿ ತುಂಬ ಸ್ಟೇಜಸ್ ಆಗಿಬಿಟ್ಟಿದೆ. ಸೊ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಬಟ್ ದಿಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಂತ ಹೇಳಿ ನನಗೆ ಇವಾಗ ಅಟ್ಲೀಸ್ಟ್ ಕಂಟ್ರೋಲ್ ಆಗೋದಕ್ಕೆ ಮಾತ್ರ ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಂಟ್ರೋಲ್ ಟ್ರೀಟ್ಮೆಂಟ್ ಕೊಡೋದಿರಲಿ, ನನ್ನ ಫೇಸು ನನಗೆ ಚೆನ್ನಾಗಿ ಅನಿಸ್ತು. ನಾವು ಐ ಆಮ್ ವೆರಿ ಮಚ್ ಹ್ಯಾಪಿ, ವೆರಿ ಮಚ್ ಕಾನ್ಫಿಡೆಂಟ್. ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ನನಗೇನು ಅನ್ಸಲ್ಲ. ಐ ಆಮ್ ಲೈಕ್ ಖುಷಿಯಾಗಿ ಕ್ಯಾಮ್ರಾ ಫೇಸ್ ಮಾಡ್ತೀನಿ. ಒಬ್ಬ ಕೋ ಆರ್ಟಿಸ್ಟ್ ಜೊತೆನೂ ನಾನು ಚೆನ್ನಾಗಿ ಮಾತಾಡ್ತೀನಿ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಸೊ ಐ ವುಡ್ ಮೆನ್ಷನ್ ಹೇಮ್, ಅವರು ಡಾಕ್ಟರ್ ಕೇಶವ್ ಅಂತ ಕತ್ರಿಗುಪ್ಪೆಯಲ್ಲಿದ್ದಾರೆ. ಕತ್ರಿಗುಪ್ಪೆ ಅಲ್ಲ ಸಾರಿ, ಮತ್ತಿಕೆರೆಯಲ್ಲಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೀವು ಏನಿದೆ ಅಂತ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಲ್ಲ, ಅದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತು. ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಎಷ್ಟು ಡಾಕ್ಟರ್ ಹತ್ರ ಓಡಾಡಿದ್ರು ಲೈಕ್ ಮೋಸ್ಟ್ಲಿ ಆಗ್ಬೋದೇನೋ, ಈ ಡಾಕ್ಟ್ರಿಗೆ ಗೊತ್ತಿಲ್ಲ ಅಷ್ಟೇ, ಮೋಸ್ಟ್ಲಿ ಆಗ್ಬೋದೇನೋ, ಈ ಡಾಕ್ಟ್ರಿಗೆ ಗೊತ್ತಿಲ್ಲ, ಈ ಥರನೇ ಹೋಗ್ತಿದ್ದೆ. ಬಟ್ ಫೈನಲಿ ಯು ಡೈರೆಕ್ಟ್ಲಿ ಟೋಲ್ಡ್ ದಟ್ ಸೊಲ್ಯೂಷನ್ ಇಲ್ಲ ಬಟ್ ಇಟ್ ಕ್ಯಾನ್ ಬಿ ಮೇಂಟೈನ್ಡ್ ಅಂತ. ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಮರೆಯೋಕ್ಕಾಗಲ್ಲ ಅದು ಲೈಫಲ್ಲಿ. ಬಿಕಾಸ್ ತುಂಬ ಆಫರ್ಸ್ ಬಿಟ್ಬಿಟ್ಟಿದ್ದೀನಿ, ನಾನೇ ಬಿಟ್ಟಿದ್ದೀನಿ. ತುಂಬ ಆಫರ್ಸ್ ನನ್ನ ಎದುರುಗಡೆ ಡೈರೆಕ್ಟರ್ ನೋಡಿ ಅವರೇ ಬಿಟ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಸರಿ ಹೋಗಲ್ಲ ಬಿಡಿ ಅಂತ. ಗ್ಲಾಮರಸ್ ಕ್ಯಾರೆಕ್ಟರ್ಸ್ ಅಂತ ಅಲ್ಲ, ಸಣ್ಣ ಕಾಮಿಡಿ ರೋಲ್ ಆಗಿರ್ಬೋದು, ಸೈಡ್ ರೋಲೇ ಆಗಿರ್ಬೋದು, ಅದಕ್ಕೊಂದು ಸ್ಮಾಲ್ ಲುಕ್ ಅಂತಿರತ್ತಲ್ವ, ಆ ಲುಕ್ ಟೆಸ್ಟ್ ಮಾಡಿದಾಗಲೂ ನಾನು ಅಷ್ಟು ಹಿಂಸೆ ಪಟ್ಟಿದ್ದೀನಿ ನಾನು. ಸೊ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಆ ಒಂದು ಘಟನೆನ. ಆ್ಯಕ್ಚುಲಿ ತಪ್ಪು ಅಂತ ಹೇಳಲ್ಲ, ಆ್ಯಕ್ಚುಲಿ ತಪ್ಪು ಅದೇ, ನಾನು ಲಕ್ಕಿ ಆಗಿರೋದು ಅದರಿಂದನೇ. ಯಾಕಂದರೆ ಕಾಮಿಡಿ ಮಾಡಿ 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 ನನಗೆ ಪಾಪ ಬೇರೆ ಇಂಡಸ್ಟ್ರಿನಲ್ಲಿ ಇರೋರೆಲ್ಲ ನಾನು ಬರೀ ಕಾಮಿಡಿಗೆ ಅಂತಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ನಾನು ಏನಾದರೂ ಮಧ್ಯದಲ್ಲಿ ಸಿನಿಮಾಗಳನ್ನ ಹುಡುಕಿ ಮಾಡಬೇಕಿತ್ತೇನೋ, ಆವಾಗ ಒಂದು ಸ್ವಲ್ಪ ಆ ಶೇಡು ಈ ಶೇಡು ಎರಡೂ ನೋಡಿ ಅದು ಬ್ಯಾಲೆನ್ಸ್ ಆಗ್ತಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಅದೊಂದು ಸಣ್ಣ ತಪ್ಪು ಮಾಡಿದೆ. ಅಂದರೆ ಕಾಮಿಡಿ ಶೋ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ, ಮಧ್ಯದಲ್ಲಿ ಏನಾದರೂ ಮಾಡಬೇಕಿತ್ತು ಅಂದರೆ ಆ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ ನಾನು. ಬರೀ ಹೆಂಗಿದ್ರು ಸಿಕ್ಕಿದೆಯಲ್ಲ ಕೆಲಸ ಸಿಗ್ತಾ, ನನಗೆ 24 hours ಬ್ಯುಸಿ ಇದ್ದೀನ, ನಂಗೆ ಅಷ್ಟು ಸಾಕು ಅಂತ ಆ ಸ್ಯಾಟಿಸ್ಫ್ಯಾಕ್ಷನಲ್ಲೇ ಇದ್ಬಿಟ್ಟಿದ್ದೆ. ಅದಕ್ಕೆ ನಾನು ಮುಂಚೆ ಅಥವಾ ಮಧ್ಯದಲ್ಲಿ ಒಂದು ಸ್ವಲ್ಪ ಏನಾದರೂ ಬೇರೆ ಶೇಡಲ್ಲಿರುವಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತಾ ಇದೆ. ನನಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಆದರೆ ಸಾಕು, ನಾಟ್ ಲೈಕ್ ವೆಲ್ ಸೆಟಲ್ಡ್ ಅಂತ ಏನೂ ಇಲ್ಲ. ಬಿಕಾಸ್ ನಾನು ಬಿಗಿನಿಂಗೆಲ್ಲ ಹೇಳ್ದಂಗೆ ನನಗೆ ಹಳ್ಳಿಲಿರೋ ವಾತಾವರಣನೂ ಚೆನ್ನಾಗಿ ಗೊತ್ತು, ಬೆಂಗಳೂರಲ್ಲಿ ಹೇಗೆ ಬದುಕಬೇಕು ಅಂತಲೂ ನನಗೆ ಗೊತ್ತು. ಇಂತಿಂದೇ ಹಿಂಗೆ ಇರಬೇಕು ಅಂತ ನಾನು ಯಾವ ಕನಸು ಕಂಡಿಲ್ಲ. ಬಟ್ ನೋಡೋಕ್ಕೆ ಚೆನ್ನಾಗಿರಬೇಕು ಆ್ಯಂಡ್ ನನಗೆ ಸೂಟ್ ಆಗಬೇಕು, ನನ್ನ ಹೈಟಿಗೆ ಸೂಟ್ ಆಗಬೇಕು. ತುಂಬ ಹೈಟ್ ಇರಬಾರ್ದು, ನಂಗೆ ಇಷ್ಟ ಆಗಲ್ಲ. ನನ್ನ ನನ್ನ ಹೈಟಿಗೆ ಕರೆಕ್ಟಾಗಿರಬೇಕು ಆ್ಯಂಡ್ ನನ್ನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ನನ್ನ ಮೈಂಡ್ಸೆಟ್ಟೇ ಜಾಸ್ತಿ, ನಂತರನೇ ಮೈಂಡ್ಸೆಟ್ ಇದ್ದರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಯಾರು ಕಂಡ್ರೆ ಇಷ್ಟ ಇಲ್ಲ, ಇದು ಯೂನಿವರ್ಸಲ್ ಕ್ವೆಶ್ಚನ್ ಥರ ಇದೆ. ಸೊ ನನಗೆ ಕನ್ನಡ ಬಂದರೂ ಮಾತಾಡದೇ ಇರೋರು ಕಂಡ್ರೆ ನನಗಾಗಲ್ಲ. ಅಂಥ ಸ್ಟಾರ್ಸ್ ತುಂಬ ಜನ ಇದ್ದಾರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಹುಶಃ ನಿಮಗೆ ಅನಿಸ್ತಿರುತ್ತೆ ನಾನು ಇಂಥ ತಪ್ಪು ಮಾಡಬಾರ್ದಿತ್ತು ಅಂತ. ಕನ್ನಡದಲ್ಲೇ ಬೆಳೆದಿರ್ತಾರೆ, ಕನ್ನಡ ಇಂಡಸ್ಟ್ರಿಲೇ ಇರ್ತಾರೆ, ಕನ್ನಡದಲ್ಲೇ ಹುಟ್ಟಿ ಬೆಳೆದು ಎಲ್ಲ ಕನ್ನಡದವರೇ ಆಗಿರ್ತಾರೆ. ಬಟ್ ಸ್ಟಿಲ್ ಕನ್ನಡ ಮಾತಾಡಲ್ಲ, ಗಾನ್ಸಲ್ಲಿ ಮಾಡ್ತಾರೆ. ಗಾನ್ಸಲ್ಲಿ ಬಿಡಿ, ಕನ್ನಡ ಮಾತಾಡಿ. ಕನ್ನಡ ಅನ್ನೋದು ಬಹಳ ಅದ್ಭುತವಾದಂತಹ ಒಂದು ಭಾಷೆ. ನಾನು ಆದಷ್ಟು ಕನ್ನಡದಲ್ಲೇ ಮಾತಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗಿನ ಜನ್ರೇಷನಲ್ಲಿ ಈಗ ಟ್ರೈ ಮಾಡಿ ದ್ಯಾಟ್ ದೀಸ್ ಈ ಥರ ಕೆಲವೊಂದು ವರ್ಡ್ಸ್ ಇರುತ್ತಲ್ಲ, ಅದೆಲ್ಲ ವರ್ಡ್ಸ್ ಈ ಥರದ್ದೆಲ್ಲ ಮಧ್ಯದಲ್ಲಿ ನಾವು ಇಂಗ್ಲೀಷ್ ಪದನ ಬಳಕೆ ಮಾಡ್ತೀವಿ. ಬಟ್ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಮಾತಾಡದೇ ಇರೋರು ಕಂಡ್ರೆ ನನಗಾಗಲ್ಲ.
ಹಾಸ್ಯ ಅಂದರೆ ನನ್ನ ಪ್ರಕಾರ ಮಗು ಇದ್ದಂಗೆ. ಆ ಮಗುನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದು ನಮ್ಗೆ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಕೊಡುತ್ತೆ. ಮಗುನ ಚಿವುಟಿದ್ರೆ ಅದು ಅಳುತ್ತೆ. ಅಂದರೆ ನಾನು ಯಾವ ರೀತಿ ಹೇಳ್ತಿದ್ದೀನಿ ಅಂತಂದರೆ, ಒಂದು ಹಾಸ್ಯ ಮಾಡುವಾಗ ಒಬ್ರನ್ನ ಹರ್ಟ್ ಮಾಡಬಾರ್ದು, ಒಬ್ರನ್ನ ಜಾಸ್ತಿ ಕೀಳವಾಗಿ ನಾವು ಇಮಿಟೇಟ್ ಮಾಡಬಾರ್ದು. ಅದು ಹಾಸ್ಯನೇ ಅಲ್ಲ ನನ್ನ ಪ್ರಕಾರ. ಪ್ಯೂರ್ ಆಗಿರುವಂಥದ್ದೇ ನಮ್ಮ ತನವನ್ನು ನಾವು ತೋರಿಸ್ಕೊಳ್ಳೋದೇ ಹಾಸ್ಯ. ಇದೇ ಥರ ಬೆಳಿಬೇಕು ಅಂತ ಅಂತಿರೋರಿಗೆ ನಿನಗೆ ನಿಜವಾಗ್ಲೂ ಒಳ್ಳೆ ಅವಕಾಶ ಇದೆ. ಅದು ಈ ಟ್ರೆಂಡಲ್ಲಿ ನಾನು ತುಂಬ ಹೇಳ್ತೀನಿ ಈ ವಿಷಯನ ಎಲ್ರಿಗೂ. ತುಂಬ ಆನ್ಲೈನ್ ಲೈವ್ಗೆ ಬಂದಾಗಲೂ ನಾನು ತುಂಬ ಸತಿ ಹೇಳಿದ್ದೀನಿ. ಈಗ ನ್ಯೂಸ್ ಚಾನಲ್ಸ್ ಇದೆ, ನೀವು ಬೆಳಿಬೇಕು ಅಂತಂದರೆ ನಿಮ್ಮನ್ನು ಬೆಳೆಸ್ತಾರೆ. ಟ್ರಾಲ್ ಪೇಜಸ್ ಇದೆ, ನಿಮ್ಮನ್ನು ಬೆಳೆಸ್ತಾರೆ ಅಂದರೆ ನೀವು ಸರಿ ಇದ್ದರೆ. ಜೊತೆಗೆ ನಮ್ಮ ಸಿನಿಮಾ ರಂಗ ಇದೆ, ಸೀರಿಯಲ್ ಇದೆ, ಶಾರ್ಟ್ ಮೂವೀಸ್ ಇದೆ, ಆಮೇಲೆ ಆ ಯೂಟ್ಯೂಬಲ್ಲಿ ಅದು ಏನೇನೇನೋ ಕಾನ್ಸೆಪ್ಟ್ಗಳಿದೆ. ಎಲ್ಲದರಲ್ಲೂ ನೀವು ಎಲ್ಲಿ ಬೇಕಾದರೂ ನೀವು ಬೆಳಿಬಹುದು, ಕಾಣಿಸ್ಕೋಬಹುದು. ಬಟ್ ಫಸ್ಟ್ ನಿಮಗೇನು ಬೇಕು ಅದನ್ನು ದಯವಿಟ್ಟು ನೀವು ಫಸ್ಟು ಮೈಂಡಲ್ಲಿ ಅಂದ್ಕೊಳ್ಳಿ. ಅಂದರೆ ನಾನು ಆ್ಯಕ್ಟ್ ಆಗಬೇಕು ಅಂತಲೇ ಇದ್ದರೆ ದಯವಿಟ್ಟು ಅದಕ್ಕೆ ಕಂಪ್ಲೀಟಾಗಿ ಡೆಡಿಕೇಶನ್ ಕೊಡೋಕ್ಕೆ ಶುರು ಮಾಡಿ. ಎಸ್ಪೆಷಲಿ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಯಾಕಂದರೆ ನನಗೀಗ ಫಾರ್ ಎಕ್ಸಾಂಪಲ್ ನಮ್ಮ ಮಜಾ ಭಾರತ ಸೆಟ್ಟಲ್ಲಿ ನನಗೆ ಯಾವುದೋ ಒಂದು ಹೆಂಡತಿ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ. ತಾಳಿ ಅವರೇ ಕೊಡ್ತಾರೆ, ಕಾಸ್ಟ್ಯೂಮ್ ಅವರೇ ಕೊಡ್ತಾರೆ, ಆ್ಯಂಡ್ ಏನು ಮೇಕಪ್ ಅವರೇ ಮಾಡ್ತಾರೆ, ಹೇರ್ ಸ್ಟೈಲಿಸ್ಟ್ ಅವರೇ ಬಂದಿರ್ತಾರೆ. ನಂಗೆ ಪ್ರತಿಯೊಂದು ನಾನು ಸುಮ್ಮನೆ ಕೈ ಬೀಸ್ಕೊಂಡು ಸ್ಟುಡಿಯೋಗೆ ಹೋದರೂ ನನಗೆಲ್ಲ ಸಿಕ್ಕಿರುತ್ತೆ. ಬಟ್ ಸ್ಟಿಲ್ ನಾನು ನನ್ನ ಡೆಡಿಕೇಶನ್ನಿಂದ ನಾನು ದುಡ್ದಿರೋಂಥ ದುಡ್ಡಲ್ಲಿ ಏನೇನು ಬೇಕು ನಾರ್ಮಲ್ ಆಗಿ ನನ್ನ ಕ್ಯಾರೆಕ್ಟರ್ಸ್ ಏನಿದೆ ಅದಕ್ಕೆ ಏನೇನು ಬೇಕು ನಾನೇ ಪರ್ಚೇಸ್ ಮಾಡಿರ್ತೀನಿ. ನಾನು ಇಲ್ಲಿಂದನೇ ಪ್ರಿಪೇರ್ ಆಗಿ ಹೋಗಿರ್ತೀನಿ. ಮತ್ತು ಆ ಒಂದು ಡೆಡಿಕೇಶನ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಎಲ್ಲರೂ ಕೂಡ ಹಾಸ್ಯ ಮಾಡೋರಾಗಿರ್ಬೋದು ಅಥವಾ ಎಮೋಷ್ನಲ್ ಆಗಿರ್ಬೋದು, ನಿಮ್ಮನ್ನು ನೀವು ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಒಂದು ಸ್ಮಾಲ್ ಟಿಪ್ ಅಂದರೆ ನಾನು ಮಾಡಿರೋವಂಥದ್ದು, ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾರಲ್ವಾ. ನ್ಯಾಚುರಲಾಗಿ ಆ್ಯಕ್ಟ್ ಅಂದರೆ ನನಗೂ ಅಷ್ಟು ನ್ಯಾಚುರಲಾಗಿ ಹೊಟ್ಟೋಗಿದೆ. ಈಗ ಮುಂಚೆ ಇರ್ತಿತ್ತು ಅಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಬೇಕು ಅಂತಂದರೆ, ಈಗ ನಾವೇ ಫಾರ್ ಎಕ್ಸಾಂಪಲ್ ಮನೇಲಿ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿರ್ತೀವಿ, ತುಂಬ ಕ್ಯಾಶುಯಲಾಗಿ ಮಾತಾಡ್ತಿರ್ತೀವಿ, ಹಿಂದೆ ಕೂತ್ವಿ ಹೆಂಗೆಂಗೋ ಕೂತಿರ್ತೀವಿ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಮೈಂಡಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಬಹುಶಃ ಕ್ಯಾಮ್ರಾ ಇದ್ದಿದ್ರೂ ನಾನು ಹಿಂಗೆ ಇರ್ತಿದ್ದೆ ಅಂತ ಒಂದು ಸತಿ ಮನಗಟ್ಟು ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಆಗ ನೀವು ಮತ್ತೆ ಕ್ಯಾಮ್ರಾ ಮುಂದೆ ಬಂದಾಗ ಭಯನೆಲ್ಲ ಬಿಡಿ, ಅದನ್ನು ರಿವೈಂಡ್ ಮಾಡ್ಕೊಳ್ಳಿ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತಿದ್ದೆ, ಈಗ ಇವರೇ ನಮ್ಮ ಅಪ್ಪ ಅಮ್ಮ, ಇವ್ರ ಜೊತೆ ನಾನು ಹೇಗೆ ಮಾತಾಡಬೇಕು, ಸ್ವಲ್ಪ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾನು ಪ್ರತಿ ಸತಿ ಮನೇಲೂ ಅಷ್ಟೇ ತುಂಬ ಆರ್ಟಿಫಿಷಿಯಲ್ ಆಗಿರ್ತೀನಿ. ನಾನು ಅಂದರೆ ಮೆಂಟಲಿ ಆರ್ಟಿಫಿಷಿಯಲ್ ಆಗಿರ್ತೀನಿ. ನನ್ನ ಕ್ಯಾಮ್ರಾ ಇದೆ ಅಂತಲೇ ಅಂದ್ಕೊಂಡು ಮನೆಯೆಲ್ಲ ಓಡಾಡ್ತಿರ್ತೀನಿ. ಆಮೇಲೆ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ, ನಾನು ಊಟ ಮಾಡಬೇಕಾದ್ರೆ ಪ್ರತಿ ಸತಿನೂ ನಾನು ಕ್ಯಾಮ್ರಾ ಇದೆ ಅಂತಲೇ ಅಂದ್ಕೊಳ್ತಾ ಇರ್ತೀನಿ. ಆಗ ನನಗೆ ಕ್ಯಾಮ್ರಾ ಮುಂದೆ ಬಂದಾಗ ನನಗೇನು ಅನ್ಸಲ್ಲ, ಐ ವಿಲ್ ಬಿ ವೆರಿ ಮಚ್ ಫ್ರೀ. ಸೊ ಇದೊಂದು ಸಣ್ಣ ಟಿಪ್, ನೀವು ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರಬೇಕು. ಆ್ಯಂಡ್ ಈ ಫೀಲ್ಡಿಗೆ ಬರೋರಿಗೆ ಆಲ್ವೇಸ್ ವೆಲ್ಕಮ್. ಬನ್ನಿ, ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳಾಗಿಲ್ಲ ಕಣ್ರಿ. ಆ ಥರ ಸುಮಾರು ಜನ ಹೇಳ್ತಾರೆ, ಬಹುಶಃ ಇಂಡಸ್ಟ್ರಿ ಬೆಳಿಬಾರ್ದು ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ಏನು ಮರೆ ಆ ಕನ್ನಡ ಇಂಡಸ್ಟ್ರಿ ಹಾಳಾಗೋಗಿದೆ ಅಂತ. ಏನ್ರಿ ಹಾಳಾಗಿದೆ? ಎಷ್ಟು ಜನ ಸ್ಟಾರ್ಗಳು ಇಲ್ಲಿಂದ ನಮ್ಮ ಬಾಲಿವುಡ್ಗೆ ಕರೀತಾ ಇದ್ದಾರೆ. ಯಾರು? ನಮ್ಮ ಸುದೀಪ್ ಸರ್ನ, ನಮ್ಮ ಯಶ್ ಸರ್ನ. ಅಲ್ಲಿರೋ ಅಂಥ ಫ್ಯಾನ್ಸು ನೀವು ಬನ್ನಿ ಸಿನಿಮಾ ಮಾಡಿ ಅಂತ ಕರಿತಿದ್ದಾರೆ. ಇಂಡಸ್ಟ್ರಿ ಚೆನ್ನಾಗಿಲ್ಲ ಅಂದಿದ್ರೆ ಅವ್ರನ್ನ ಯಾಕೆ ಕರಿತಿದ್ರು ಅಲ್ವಾ? ಸೊ ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಕನ್ನಡ ಯಾವತ್ತೂ ಬೆಳೆಯುತ್ತೆ, ಅದನ್ನು ಬೆಳೆಸೋದು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಬನ್ನಿ, ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.